ಶಂಕರಾಜ್ಜ, ನೀವು ಸೇರಿ ಒಂದು ಕೆಲಸ ಮಾಡುವಾಗ ಒಬ್ಬರಿಗೆ ಮಾತ್ರ ಒಪ್ಪಿಗೆ ಇಲ್ಲದಿದ್ದರೆ ಏನಾಗುತ್ತದೆ? ಅನನ್ಯ, ಅಜ್ಜ, ಕೆಲಸ ಅಲ್ಲಿಗೆ ನಿಂತು ಹೋಗುತ್ತದೆ. ರೋಹನ್, ಹೌದು ಅಜ್ಜ, ನಮ್ಮ ನಡುವೆ ದೊಡ್ಡ ಜಗಳ ಶುರುವಾಗಬಹುದು. ಸರಿಯಾಗಿ ಹೇಳಿದ್ರಿ. ನಮ್ಮ ಶಾಸನ ಸಭೆಯ 2 ಸದನಗಳ ನಡುವೆ ಇಂತಹ ಭಿನ್ನಾಭಿಪ್ರಾಯ ಉಂಟಾದಾಗ ಅದನ್ನು ಬಗೆಹರಿಸಲು ಸಂವಿಧಾನವು 197ನೇ ವಿಧಿಯನ್ನು ಬಳಸುತ್ತದೆ. ಹೊಸ ಕಾನೂನುಗಳನ್ನು ಮಾಡುವಾಗ ಅಡೆತಡೆಗಳು ಉಂಟಾದಾಗ ಈ ವಿಧಿಯು ಅವುಗಳ ನಡುವೆ ಒಂದು ಸಂಧಮದಾರ ಅಥವಾ ಮಧ್ಯಸ್ಥಗಾರನ ರೀತಿ ಕೆಲಸ ಮಾಡುತ್ತದೆ. 197ನೇ ವಿಧಿಯು ಪ್ರಜಾಪ್ರಭುತ್ವದ ಆಡಳಿತ ಯಂತ್ರವು ಎಲ್ಲಿಯೂ ನಿಲುಗಡೆಯಾಗದಂತೆ ನೋಡಿಕೊಳ್ಳುವ ಒಂದು ವ್ಯವಸ್ಥಿತ ಕಾರ್ಯವಿಧಾನವಾಗಿದೆ. ಒಂದು ಉದಾಹರಣೆ ನೋಡಿ. ನಿಮ್ಮ ಶಾಲೆಯಲ್ಲಿ ಎಲ್ಲರೂ ಬೆಳಿಗ್ಗೆ 8 ಗಂಟೆಗೆ ಬರಬೇಕು ಎಂಬ ಹೊಸ ನಿಯಮ ಜಾರಿಗೆ ತರಬೇಕು ಎನ್ನುವ ಪ್ರಸ್ತಾಪ ಬಂತು ಎಂದುಕೊಳ್ಳಿ. ಇಲ್ಲಿ ನಿಮ್ಮ ತರಗತಿಯ ನಾಯಕರನ್ನು ವಿಧಾನಸಭೆಯೆಂದು ಮತ್ತು ಶಾಲೆಯ ಹಿರಿಯ ವಿದ್ಯಾರ್ಥಿಗಳನ್ನು ವಿಧಾನ ಪರಿಷತ್ತು ಎಂದು ಕರೆಯೋಣ. ನಿಮ್ಮ ನಾಯಕರು ನಿಯಮಕ್ಕೆ ಒಪ್ಪಿದರು. ಆದರೆ ಹಿರಿಯ ವಿದ್ಯಾರ್ಥಿಗಳು ಅದನ್ನು ತಿರಸ್ಕರಿಸಬಹುದು ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ 3 ತಿಂಗಳ ಕಾಲ ಸಮಯ ಕಳೆಯಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಆ ನಿಯಮವು ರದ್ದಾಗುವ ಬದಲು ಮತ್ತೆ ವಿಧಾನಸಭೆಗೆ, ಅಂದರೆ ನಿಮ್ಮ ತರಗತಿಯ ನಾಯಕರ ಬಳಿಗೆ ವಾಪಸ್ ಬರುತ್ತದೆ. ಸಂವಿಧಾನದ 197(1) ವಿಧಿಯ ಅಡಿಯಲ್ಲಿ ಈ 3 ಸನ್ನಿವೇಶಗಳು, ಅಂದರೆ ತಿರಸ್ಕಾರ, ವಿಳಂಬ ಅಥವಾ ಅವರು ಮಾಡಿದ ತಿದ್ದುಪಡಿ ಒಪ್ಪದಿದ್ದಾಗ ಈ ಪ್ರಕ್ರಿಯೆ ನಡೆಯುತ್ತದೆ. ಮೊದಲ ಬಾರಿ ಹಿರಿಯ ವಿದ್ಯಾರ್ಥಿಗಳು ಒಪ್ಪದಿದ್ದರೂ ಆ ನಿಯಮ ಅಥವಾ ಮಸೂದೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅದು ಚರ್ಚೆಯ ರೂಪದಲ್ಲಿ ಹಾಗೆಯೇ ಜೀವಂತವಾಗಿರುತ್ತದೆ. ಇದರರ್ಥ ವಿಧಾನ ಪರಿಷತ್ತು ಮಸೂದೆಯನ್ನು ಸ್ವಲ್ಪ ಕಾಲ ತಡೆಹಿಡಿಯಬಹುದೇ ಹೊರತು ಅದನ್ನು ಶಾಶ್ವತವಾಗಿ ಕಸದ ಬುಟ್ಟಿಗೆ ಎಸೆಯಲು ಸಾಧ್ಯವಿಲ್ಲ. ನಿಮ್ಮ ಕ್ರಿಕೆಟ್ ಆಟದ ಜಗಳ ನೆನಪಿದೆಯೇ? ರೋಹನ್ ಮೊದಲು ಬೇಡ ಅಂದರೂ ನಂತರ ನೀವೆಲ್ಲರೂ ಮಾತಾಡಿ ಮತ್ತೆ ಕ್ರಿಕೆಟ್ ಆಡೋಣ ಎಂಬ ತೀರ್ಮಾನಕ್ಕೆ ಬಂದಿರಿ. ವಿಧಾನಸಭೆಯು 2ನೇ ಬಾರಿಯೂ ಮಸೂದೆಯನ್ನು ಅಂಗೀಕರಿಸಿ ಕಳುಹಿಸಿದಾಗ ಅದನ್ನು ತಡೆಯುವ ವಿಧಾನ ಪರಿಷತ್ತಿನ ಅಧಿಕಾರ ಬಹಳ ಕಡಿಮೆಯಾಗಿರುತ್ತದೆ. 2ನೇ ಬಾರಿ ಮಸೂದೆ ಬಂದಾಗ ಪರಿಷತ್ತು ಕೇವಲ 1 ತಿಂಗಳು ಮಾತ್ರ ಕಾಯಬಹುದು. ಅಷ್ಟರಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಆ ಮಸೂದೆ ಅಂಗೀಕಾರವಾಯಿತು ಎಂದೇ ಪರಿಗಣಿಸಲಾಗುತ್ತದೆ. ಆಟದ ಅಂತಿಮ ನಿರ್ಧಾರ ಮೈದಾನದಲ್ಲಿರುವವರದ್ದೇ ಆದಂತೆ ಅಂತಿಮವಾಗಿ ವಿಧಾನಸಭೆಯ ನಿರ್ಧಾರವೇ ಕಾನೂನಾಗಿ ಜಾರಿಗೆ ಬರುತ್ತದೆ. ಈ 2ನೇ ಅವಕಾಶದ ನಿಯಮವು ಯಾವುದೇ ಸಿದ್ಧಾಂತದ ಸಂಘರ್ಷಗಳು ಆಡಳಿತದ ಪ್ರಗತಿಯನ್ನು ತಡೆಯದಂತೆ ರಕ್ಷಿಸುತ್ತದೆ. ಅಜ್ಜ, ವಿಧಾನಸಭೆಗೆ ಏಕೆ ಇಷ್ಟು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾರೆ? ಪರಿಷತ್ತು ಕೂಡ ಶಾಸನಸಭೆಯ ಭಾಗವಲ್ಲವೇ? ಏಕೆಂದರೆ ವಿಧಾನಸಭೆಯ ಸದಸ್ಯರನ್ನು ನೀವೇ, ಅಂದರೆ ದೇಶದ ಪ್ರಜೆಗಳು ನೇರವಾಗಿ ಆಯ್ಕೆ ಮಾಡಿರುತ್ತೀರಿ. ಅವರು ಜನರ ನೇರ ಧ್ವನಿಯನ್ನು ಪ್ರತಿನಿಧಿಸುತ್ತಾರೆ. ಒಂದು ಮುಖ್ಯ ವಿಷಯವೆಂದರೆ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಧನ ವಿಧೇಯಕಗಳಿಗೆ ಈ 197ನೇ ವಿಧಿ ಅನ್ವಯಿಸುವುದಿಲ್ಲ. ಅದಕ್ಕೆ ಬೇರೆಯದೇ ಆದ ಕಟ್ಟುನಿಟ್ಟಿನ ನಿಯಮಗಳಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ 197ನೇ ವಿಧಿಯು ಕಾನೂನಿನ ಬಗ್ಗೆ ಮರುಪರಿಶೀಲನೆಗೆ ಅವಕಾಶವನ್ನು ನೀಡುತ್ತದೆ ಮತ್ತು ಅನಗತ್ಯ ಕಾಲಹರಣವಾಗದಂತೆಯೂ ನೋಡಿಕೊಳ್ಳುತ್ತದೆ. ಚರ್ಚೆ ಮತ್ತು ಅಂತಿಮ ನಿರ್ಧಾರದ ನಡುವೆ ಸಂವಿಧಾನವು ಅತ್ಯಂತ ಸುಂದರವಾದ ಸಮತೋಲನವನ್ನು ಸಾಧಿಸಿದೆ. ಮಕ್ಕಳೇ, ಒಬ್ಬ ಸ್ನೇಹಿತ ಒಪ್ಪದಿದ್ದರೆ ನೀವು ಆಟವನ್ನೇ ಬಿಟ್ಟುಬಿಡುತ್ತೀರಾ ಅಥವಾ ಮತ್ತೆ ಮಾತನಾಡಿ ಅವರನ್ನು ಒಪ್ಪಿಸಿಕೊಳ್ಳುತ್ತೀರಾ? ಪ್ರಜಾಪ್ರಭುತ್ವದಲ್ಲಿ ಸಂವಾದ ಮುಖ್ಯ, ಆದರೆ ಜನರ ಹಿತದೃಷ್ಟಿಯಿಂದ